ಮೊದಲಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗುರುವರಿಯರಿಗೆ ಶಿರಬಾಗಿ ನಮಿಸುತ್ತಾ ನಮಸ್ಕಾರ. ಇಷ್ಟೇನಾ? ಇದಕ್ಕಿಂತ ಜೋರಿತ್ತಲ್ಲ. ಎಷ್ಟೇ ಕಾಲೇಜಿಗೆ ಹೋಗು ಎಕ್ಸೆಲ್ ಕಾಲೇಜ್ ಅಂತ ನಾನು ಮರೆಯೋದಿಲ್ಲ. ಅದಂತ ಲಾಸ್ಟ್ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ನನಗಷ್ಟು ಅಭ್ಯಾಸ ಇಲ್ಲ. ನಾನು ಎಂತೆಲ್ಲ ಯೋಚನೆ ಮಾಡ್ತಿದ್ದೆ, ನಾನು ಇದನ್ನು ಹೇಳ್ಬೇಕು ಅದನ್ನು ಹೇಳ್ಬೇಕು ಅಂತ. ಆಗ ಪೂಜಾರಿ ಹೇಳಿದರು. ಅದ್ರ ನಂತರ ಸ್ವಲ್ಪ ಇತ್ತು ನನ್ನ ಹತ್ರ, ಅದನ್ನು ದೀಪಕ್ ರೈ ಅವರು ಹೇಳಿದರು. ಈಗ ನನ್ನ ಹತ್ರ ಏನಿಲ್ಲ. ಯಾರೆಲ್ಲ ಸೂಪರ್ ಸೋ ಸಿನಿಮಾ ನೋಡಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ ಆಯ್ತು. ಏನ್ ಹೇಳ್ತೀರ ಗೊತ್ತಾಗೋದಿಲ್ಲ, ಆದ್ರೆ ಹೆಸರು ಹೇಳ್ತೀನಿ. ರವಿ ಅಣ್ಣ, ಸತೀಶ್ ಅಣ್ಣ, ಮತ್ತೆ ಅಶೋಕ. ಥ್ಯಾಂಕ್ ಯು ಸೋ ಮಚ್ ಸರ್. ಮಕ್ಕಳಿಗೆ ನಮ್ಮೊಂದು ಸಣ್ಣ ಪ್ರಯತ್ನ, ಒಂದು ಸಣ್ಣ ಸಿನಿಮಾ ಮಾಡಬೇಕು ಅಂತ ಹೊರಟಿರೋದು. ಇವತ್ತಿನ ಕಾರ್ಯಕ್ರಮ ಬರಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತ. ಕಾಣಬೇಕಾದ್ರೂ ದೊಡ್ಡದು, ಮನಸ್ಸಲ್ಲಿ ಕೂಡ ದೊಡ್ಡದು. ಇದು ಅಷ್ಟು ಒಳ್ಳೆ ಕಾರ್ಯಕ್ರಮ. ಗುರು ನಮನ. ಬದುಕಲ್ಲಿ ಏನು ಆಗಬೇಕಾದ್ರೂ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ದೀಪಕ್ ಸರ್ ಹೇಳಿದರು, ಅವರು ಡಬಲ್ ಡಿಗ್ರಿ ತಗೊಂಡ ರೀತಿಯಲ್ಲಿ ಈ ದಿವಸ ಇದ್ದಾರೆ ಅಂತ. ನನಗೆ ಕಾಲೇಜ್ ಅಂದ್ರೆ ಭಯ. ಯಾವ ಕಾರ್ಯಕ್ರಮ ಕರೆದ್ರು ಏನು ಕಾರ್ಯಕ್ರಮ ಅಂತ ಕೇಳ್ತೀನಿ, ಕಾಲೇಜ್ ಅಂತ ಹೇಳ್ತಾರೆ. ನಾನು ಬರೋದಿಲ್ಲ ಸರ್. ಕಾಲೇಜ್ ಅಂದರೆ ಯಾಕೆ ಭಯ ಅಂದರೆ, ನಾನು ಕಾಲೇಜಿಗೆ ಹೋಗಿಲ್ಲ. ನಂದು 9th ನನ್ನ ಎಜುಕೇಷನ್ ಫಿನಿಶ್ ಆಯಿತು. ನನ್ನ ತಾಯಿಗೆ ತುಂಬ ಕನಸಿತ್ತು ನಾನು ಕಾಲೇಜಿಗೆ ಹೋಗಬೇಕು. ಹೇಳ್ತಾ ಇದ್ರು, ಬಾಲೆ ಕಾಲೇಜ್ ಪೋ, ಭಾರಿ ಶೋಕ ಹಾಕೊಂಡು ಎಡ್ಡೆ ಕಲ್ಪೋಲಿ ಹಿಂಗೆಲ್ಲ ಫ್ಯಾಮಿಲಿ ಇಯಾಲೊಂದು ಎಡ್ಡೆ ಕಲ್ಪೋ ಅಂದರೆ, ಮಗ ಕಾಲೇಜಿಗೆ ಹೋಗು, ಅಲ್ಲಿ ಒಳ್ಳೆ ನೆನಪುಗಳನ್ನು ಕೊಡುವಂಥ ಒಂದು ದಿನಗಳು ನನಗಿರುತ್ತದೆ. ನಮ್ಮ ಫ್ಯಾಮಿಲಿಯಿಂದ ನೀನಾದರೂ ಒಂದು ಚೆನ್ನಾಗಿ ಕಲಿ, ಯಾರೂ ಕಲ್ತಿಲ್ಲ ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ನಂಗೆ ಅದು ಅರ್ಥ ಆಗಲಿಲ್ಲ. ಕಲಿಯೋದು ಅಂದರೆ ತುಂಬ ಟೆನ್ಷನ್ ಆಗ್ತಿದೆ, ಕಿರಿಕಿರಿ, ಏನು ಮಾಡಿದ್ವಿ ಎಕ್ಸಾಮ್ ಅದು ಇದು ಅಂತ. ನನ್ನ ತಾಯಿಯ ಆ ಕನಸು ನಾನು ಈಡೇರಿಸಲಿಲ್ಲ. ಆದರೆ ಇವತ್ತು ನನ್ನ ತಾಯಿಗೆ ಪ್ರತಿ ದಿವಸ ಹೋಗಿ ಕಾಲ್ ಮಾಡಿ ಹೇಳ್ತೀನಿ, ಅಮ್ಮ ಇವತ್ತು ನಾನು ಕಾಲೇಜಿಗೆ ಹೋಗಿದ್ದೆ ಅಂತ. ಇದು ಸೂಪರ್ ಸೋಸಿಲಿ ಸಿನಿಮಾ ರಿಲೀಸ್ ಆದ ನಂತರ ಒಂದು 3-4ನೇ ಕಾಲೇಜ್ ಫಂಕ್ಷನ್ ನನಗೆ ಡೈಲಿ ಹೇಳ್ತೀನಿ, ಅಮ್ಮ ಕಾಲೇಜಿಗೆ ಹೋಗಿ ಬಂದೆ ಅಂತ. ಆ ಟೈಮಲ್ಲಿ ನಾನು ಯಾಕೆ ಕಲ್ತಿಲ್ಲ ಅನ್ನೋದಕ್ಕೆ ತುಂಬ ಕಾರಣಗಳಿವೆ. ಸುಮ್ಮನೆ ಒಂದು ಕಾರಣ ಕೊಡ್ಬೋದು, ನಮ್ಮ ಮನೆಯಲ್ಲಿ ಬಡತನ ಇತ್ತು ಅಂತ. ಅದೊಂದು ಕಾರಣ ಅಲ್ಲ. ಎಂತೆಂಥವ್ರು ಕಲ್ತಿದ್ದಾರೆ, ಏನನ್ನ ಸಾಧನೆ ಮಾಡಿದ್ದಾರೆ ಕಲಿತು. ಆದರೆ ನನಗೆ ಆ ಟೈಮಲ್ಲಿ ನನಗೆ ಕಲಿಯುವಂಥ ಒಂದು ಮನಸ್ಸೇ ಇರಲಿಲ್ಲ. ನಾನು ಇದ್ದಂಥ ಊರಾಗಲಿ, ಅಲ್ಲಿ ನನಗಿರುವಂಥ ಗೆಳೆಯರಾಗಲಿ, ನಂದು ಸ್ಕೂಲ್ ಬೇರೆ, ಅವರ ಸ್ಕೂಲ್ ಬೇರೆ. ನಾನು ಮನೆಗೆ ಬಂದ ತಕ್ಷಣ ನನಗೆ ಸಿಗುವಂಥ ಗೆಳೆಯರು ಬೇರೆ, ಅವರ ಆಲೋಚನೆಗಳು ಬೇರೆ. ಕೆಲಸ ಕೆಲಸ ಕೆಲಸ, ಆದಷ್ಟು ಬೇಗ ಕೆಲಸಕ್ಕೆ ಹೋಗ್ಬೇಕು, ಆದಷ್ಟು ಬೇಗ ದೊಡ್ಡವರಾಗಬೇಕು, ಇಂಥದ್ದೊಂದು ಆಲೋಚನೆ ಇತ್ತು.
ತುಂಬ ಕಲಿಯವರನ್ನು ನೋಡಿದರೆ ಒಂದು ವಿಲನ್ ಲುಕ್ ಅವರನ್ನು ನೋಡಬೇಕಾದ್ರೆ ತುಂಬ ಕಲಿಯವರು. ನನ್ನ ಅಕ್ಕ, ನನ್ನ ಅಣ್ಣ. ಆಗ ಸ್ಕೂಲ್ ಬಿಟ್ಟ ನಂತರ ನಾನು ಫ್ರೀ ಆದೆ ಅಂತ ನಾನು ತಿಳ್ಕೊಂಡೆ. ಫ್ರೀಡಮ್ ಸಿಕ್ತು ನನಗೆ, ಮುಗೀತೀನು, ಇನ್ನು ಕೆಲ್ಸಕ್ಕೆ ಹೋಗೋದು ನನ್ನ ಲೈಫ್ ನನಗೆ ಅಂತ. ಅದ್ರ ನಂತರ ನಿಜವಾದ ಜೀವನ ಗೊತ್ತಾಗಿರೋದು ನನಗೆ, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಥ್ಯಾಂಕ್ ಯು, ಒಂದಷ್ಟು ಜನಕ್ಕೆ ಅರ್ಥ ಆಯ್ತು. ವಿದ್ಯೆ ಬೇಕು. ನಾನು ತುಂಬ ಮಿಸ್ ಮಾಡಿದ್ದೀನಿ. ನಿಮ್ಮನ್ನೆಲ್ಲ ನೋಡಬೇಕಾದ್ರೆ ನಾನು ಇಂಥ ಒಂದು ಬದುಕನ್ನೇ ಮಿಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಕಾಲೇಜಲ್ಲಿ ಸಿಗುವಂಥ ಗೆಳೆಯರು, ಆ ದಿನಗಳು, ಆ ಕಾನ್ಫಿಡೆನ್ಸ್, ಗುರುಗಳು. ನಂತರ ನನಗೆ ನಮ್ಮ ಮನೆಯ ಪರಿಸ್ಥಿತಿ, ನನ್ನ ಅಜ್ಜನನ್ನು ದೂರ್ತಾ ಇದ್ದೆ, ಏನೂ ಮಾಡಿಲ್ಲ ನಮ್ಮ ಲೈಫಿಗೆ ಅವರು ಅಂತ. ಬೇರೆಯವ್ರು ನೋಡಬೇಕಾದ್ರೆ ಎಕರೆಗಟ್ಟೆ ಜಾಗ ಇದೆ, ಅವರೆಲ್ಲ ಆರಾಮಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಯಾಕೆ? ಅಜ್ಜನವ್ರು ಮಾಡಿಟ್ಟು ಹೋಗಿದ್ದಾರೆ ಅಂತ. ಅಜ್ಜನನ್ನು ದೂರ್ತಾ ಇದ್ದೆ. ನಂತರ ಅದು ನೆಕ್ಸ್ಟ್ ಚೇಂಜ್ ಆಗಿ ನನ್ನ ಅಪ್ಪ ನಾನು ದೂರ್ತಾ ಇದ್ದೆ. ಇವರೆಲ್ಲ ಏನು ಮಾಡ್ತಿದ್ರು? ನನಗೊಂದು ಸೈಕಲ್ ತಂದು ಕೊಡುವಂಥ ಯೋಗ್ಯತೆ ಇಲ್ಲ ಇವರಿಗೆ. ನಮ್ಮ ಮನೆ ಹೀಗಿದೆ. ಬೇರೆಯವ್ರು ನೋಡಿ, ಅವ್ರ ಅಪ್ಪ ನೋಡಿ ಹೇಗೆ ಸಂಪಾದನೆ ಮಾಡ್ತಾರೆ, ಎಷ್ಟು ಕಲ್ತಿದ್ದಾರೆ. ನಮ್ಮ ಅಪ್ಪನ ದೂರೋದಾಯಿತು, ನಮ್ಮ ಅಪ್ಪ ಅಮ್ಮ ಇವರನ್ನು ದೂರೋದಾಯಿತು. ಒಂದು ದಿವಸ ನನಗೆ ಗೊತ್ತಾಯಿತು, ನಾನು ಅದೇ ದಾರಿಯಲ್ಲಿ ಇದ್ದೀನಿ ಅಂತ. ನನ್ನ ನೆಕ್ಸ್ಟ್ ಜನ್ರೇಷನ್ ನನ್ನನ್ನು ದೂರುತ್ತೆ, ಅದೇ ದಾರಿಯಲ್ಲಿ ನಾನು ಇದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ಬದುಕು ಹೋದ್ರೆ ಆಯಿತು, ದಿವಸ ಹೋದ್ರೆ ಆಯಿತು, ದಿನ ಹೋದ್ರೆ ಆಯಿತು. ತಿನ್ನೋದು, ಮಜಾ ಮಾಡೋದು ಇಷ್ಟ ಆಯಿತು. ಒಂದು ದಿವಸ ನನಗೆಲ್ಲೋ ಒಬ್ಬರು ಸಿಕ್ಕಿದ್ರು. ಮಂಥನ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಟಿ ವಿಲಿ. ಅದರ ಬಗ್ಗೆ ವಿಮರ್ಶೆ ಮಾಡ್ತಿದ್ರು ಅವ್ರು ಕೂತ್ಕೊಂಡು. ನನಗೆ ಏನೋ ಇಂಟ್ರೆಸ್ಟ್ ಆಯಿತು. ಅವರೆಲ್ಲ ರಿಟೈರ್ಡ್ ಆದವರು, ಬ್ಯಾಂಕ್ ಆಗಲಿ, ಡೆಪ್ಯೂಟಿ ಕಮಿಷನರ್ ಆಗಲಿ, ಎಲ್ಲ ರಿಟೈರ್ಡ್ ಆದವರು ಮಾತಾಡ್ತಿದ್ರು. ನಾನೊಬ್ಬ ಸಣ್ಣ ಹುಡುಗ. ಅವ್ರು ಮಾತಾಡೋದು ನಾನು ಕೇಳ್ತಾ ಇದ್ದೆ. ಆಗ ಅವ್ರು ಹೇಳಿದರು, ನಿಂಗೆ ಇಂಟ್ರೆಸ್ಟ್ ಇದೆ ಇದರ ಬಗ್ಗೆ ಅಂತ. ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಅವರೊಂದು ಬುಕ್ ಕೊಟ್ಟರು, ನೀನು ಪುಸ್ತಕ ಓದಲಿಕ್ಕೆ ಶುರು ಮಾಡು ಅಂತ. ನನಗೆ ಗೊತ್ತಿರಲಿಲ್ಲ. ಬುಕ್ಕು ನೋಡಬೇಕಾದ್ರೆ ನಿದ್ದೆ ಬರ್ತಿತ್ತು ನನಗೆ. ಅವ್ರು ಹೇಳಿದ್ರು, ಇಲ್ಲ ಈ ಬುಕ್ ಓದು ನೀನು, ಮತ್ತೆ ಗೊತ್ತಾಗುತ್ತೆ ನೀನು ಅಂತ. ಹಾಗೆ ಫಸ್ಟ್ ಒಂದು ಬುಕ್ ಅವರು ಕೊಟ್ಟರು, ಕೃಷ್ಣಾವತಾರ ಅಂತ. ಅದರ 12 ಅಧ್ಯಾಯಗಳಿವೆ. ಅದರ ಮೊದಲ ಅಧ್ಯಾಯ 300 ಪೇಜ್ಗಳಿವೆ. ಆ 300 ಪೇಜನ್ನು ನೋಡಿ ಆಯಿತು, ಈ ವರ್ಷಕ್ಕೆ ಇದು ಸಾಕು ನನಗೆ ಅಂತ. ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಚಿಮಣಿ ದೀಪ ಇತ್ತು ಮನೆಗೆ. ಅಂದರೆ ಹಾಲಿಗೊಂದು ಚಿಮಣಿ ದೀಪ, ವಾಶ್ರೂಮಿಗೆ ಹೋಗ್ಬೇಕಾದ್ರೆ ಒಂದು ಚಿಮಣಿ ದೀಪ, ಇನ್ನೊಂದು ಕಿಚನಿಗೆ ಹೋಗ್ಬೇಕಾದ್ರೆ ಒಂದು ಚಿಮಣಿ ದೀಪ. ಅದಕ್ಕಿಂತ ಅದು ಲೆಕ್ಕಾಚಾರ ಇದೆ, ಈ ವಾರ ಇಷ್ಟೇ ಬರಬೇಕು ಇದ್ರೆ ಎಣ್ಣೆ. ನನಗೆ ಅಂತ ಓದಲಿಕ್ಕೆ ಅಂತ ನನಗೆ ದೀಪ ಇಲ್ಲ. ನಾನು ಯಾವುದಾದ್ರೂ ಒಂದು ಹಾಲಿಂದ ವಾಶ್ರೂಮ್ ಇದೆ ಯಾವುದಾದ್ರೂ ಒಂದು ನೆಟ್ಕೊಂಡು ನಾನು ರೂಮಿಗೆ ಹೋಗ್ತಿದ್ದೆ, ಓದ್ಲಿಕ್ಕೆ ಶುರು ಮಾಡಿದ್ದೆ. ಅರ್ಥನೇ ಆಗ್ತಿರಲಿಲ್ಲ ಯಾವುದೋ ಸೀರಿಯಲ್ ಓದೋದಾಗಿ. ನಂತರ ನನಗೆ ಆ ಬುಕ್ಕಿನ ಒಂದು ಮಹತ್ವ, ಅದರೊಳಗಿರುವ ಪ್ರಭಾವ ನನ್ನ ಆವರಿಸ್ತಾ ಹೋಯಿತು. ಓದೆ ಒಂದು 20-25 ದಿವಸದಲ್ಲಿ ಆ ಬುಕ್ಕನ್ನು ಫಿನಿಷ್ ಮಾಡಿದೆ. ನಂತರ 12 ಅಧ್ಯಾಯ ಇತ್ತು. ಆ 11 ಅಧ್ಯಾಯವನ್ನು ನಾನು ಕೇವಲ 20 ದಿವಸದಲ್ಲಿ ನಾನು ಫಿನಿಷ್ ಮಾಡಿದೆ. ಅಲ್ಲಿಂದ ಓದುವಂಥ ನನಗೂ ಓದಲಿಕ್ಕೆ ಬರುತ್ತೆ. ಇನ್ನೂ ಎಷ್ಟೋ ಪ್ರಪಂಚದಲ್ಲಿ ಎಷ್ಟೆಷ್ಟೋ ದೊಡ್ಡ ಸಾಧನೆ ಮಾಡಿದವರಿದೆ, ಅವರೆಲ್ಲ ಬದುಕನ್ನು ಓದಬೇಕು ಅಂತ ಅನಿಸ್ತು. SL ಭೈರಪ್ಪರವರನ್ನು ಮೊನ್ನೆ ಅವರು ನಮ್ಮನ್ನು ಬಿಟ್ಟು ಹೋದರು. ಅವರು ನನ್ನ ಬದುಕಿಗೆ ಒಂದು ಒಳ್ಳೆ ಮಾರ್ಗದರ್ಶಕರಾಗಿದ್ದರು. ಅಂದರೆ ಅವರ ಬುಕ್ಗಳನ್ನು ಓದಿ ನಾನು ತುಂಬ ಪ್ರಭಾವಿತನಾದೆ. ನನಗೆ ನಾಟಕ ಬರೀಲಿಕ್ಕೆ ನನಗೆ ಗೊತ್ತಿರಲಿಲ್ಲ, ಅಕ್ಷರಗಳು ಬರ್ತಾ ಇರಲಿಲ್ಲ. ನಾನು ಯಾರನ್ನು ಡಿಪೆಂಡ್ ಆಗಿದ್ದೆ, ಬರೀರಿ ನನಗೊಂದು ನಾಟಕ ಬರೆದುಕೊಡಿ ಅಂತ ಹೇಳ್ತಾ ಇದ್ದೆ. ಒಂದು ದಿವಸ ಒಬ್ರು ಹೇಳಿದರು, ಇವತ್ತು ಅರ್ಜೆಂಟ್ ಆಗಿದೆ ನಮಗೆ ಸೀನು, ನೀವು ಬರೆದುಕೊಡು ಅಂತ. ನಾನು ಯಾರನ್ನು ಬರೀಲಿಕ್ಕೆ ಅವನು ಕೂರಿಸಿದ್ದೆ, ಅವರು ಇಲ್ಲ, ನಾನು ಬರೀಲೇಬೇಕು. ಪೆನ್ ಹಿಡಿದೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ನನಗೆ ಬರೆಯೋಕ್ಕೆ ಬರಲ್ಲ, ನಾನು ಬರೀತೇನೆ. ಇಲ್ಲ ನೀವು ಬರೀರಿ. ಇಲ್ಲ ನನಗೆ ಆ ಒತ್ತಕ್ಷರಗಳೆಲ್ಲ ಬರೋದಿಲ್ಲ. ಅದಕ್ಕೆ ಹೇಳಿದರು, ನೀವು ಬರೀರಿ, ನಾನು ಅದನ್ನು ಸರಿ ಮಾಡ್ತೀನಿ ಅಂತ. ಬರೆಯೋಕ್ಕೆ ಶುರು ಮಾಡಿದೆ. ಬರೆದಾದ ನಂತರ ಗೊತ್ತಾಯಿತು, ಅದಕ್ಕಿಂತ ಬರೆದೋಗಿದ್ರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ,
ಅದು ನನ್ನ ಕಥೆ ಆಗಿರಲಿಲ್ಲ. ನಾನು ಹೇಳಿದ್ದೆ ಅವ್ರ ಹತ್ರ, ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ಬರೆದಿದ್ರು. ನಾನು ಬರೆದದನ್ನು ನೋಡಿದೆ, ಇದು ನಾನು ಬರೆದಿರೋದು ನನ್ನ ಕಥೆ ಅಂತ ಗೊತ್ತಾಯಿತು. ಆವತ್ತೇ ಗೊತ್ತಾಯಿತು ನಾನು ಏನು ಮಾಡಬೇಕಿದ್ರು ಅದು ನನಗೋಸ್ಕರ ನಾನೇ ಮಾಡಬೇಕು ಅಂತ. ಬೇರೆಯವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ, ಅವಕಾಶಗಳು ಕೊಡ್ತಾರೆ, ಆದರೆ ನಮ್ಮ ಭವಿಷ್ಯನ ರೂಪಿಸಬೇಕಾದವರು ನಾವೇ. ನಮಗೆ ಬೇಕಾಗಿ ನಾವೇ ಬದುಕಬೇಕು. ಈ ಏಜಲ್ಲಿ ನಿಮಗೆ ಹೇಳಿದ್ರೆ ಅದು ಅರ್ಥ ಆಗುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಕೇಳ್ತಾ ಇದ್ದೀರಲ್ಲ, ಬೋರ್ ಆಗ್ತಿದ್ಯಾ? ನನ್ಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಇಲ್ಲಿಂದ ಮಾತಾಡ್ತಿದ್ದೀನಿ. ಹೃದಯದಿಂದ ಏನು ಬರುತ್ತೆ ಅದನ್ನು ಮಾತಾಡ್ತಿದ್ದೀನಿ ಅಷ್ಟೇ. ಪೇಂಟ್ನ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅದು ಸಣ್ಣ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ. ಪೇಂಟ್ ಅಂದರೆ ಬಣ್ಣ ಬಳಿಯೋದು, ಅದು ಒಳ್ಳೆ ಕೆಲಸ, ನನಗೆ ತುಂಬ ಇಷ್ಟ ಆದ ಕೆಲಸ. ಯಾಕಂದರೆ ಒಂದು ಯಾವುದೊಂದು ಹಬ್ಬ ಹರಿದಿನಗಳಿದ್ರೆ, ಮನೆಯಲ್ಲಿ ಒಳ್ಳೆ ಕಾರ್ಯ ಇದ್ದರೆ ಮಾತ್ರ ಆ ಮನೆಗೆ ಬರ್ತಾರೆ, ಅವರು ಆ ಮನೆಯನ್ನು ಚೆಂದ ಮಾಡಿ ಹೋಗ್ತಾರೆ ಅಂತ ಒಳ್ಳೆ ಕೆಲಸ. ಆ ಕೆಲಸ ಮಾಡ್ತಿದ್ದೆ. ಮಾಡಬೇಕಾದ್ರೆ ಬಲೆ ತಿಳಿಪಾಲೆ ನೋಡ್ತಿದ್ದೆ. ಬಲೆ ತಿಳಿಪಾಲೆ ಅಂದರೆ ಒಂದಷ್ಟು ಜನರಿಗೆ ಗೊತ್ತಿರಲಿಲ್ಲ. ಹಾಸ್ಯ ಕಾರ್ಯಕ್ರಮ ಮಜಾ ಭಾರತ ಬಂದಿತ್ತಲ್ಲ, ಅದು ಇಲ್ಲಿ ತುಳುವಲ್ಲಿ ಕಾರ್ಯಕ್ರಮ ಆಗ್ತಿತ್ತು, ಬಲೆ ತಿಳಿಪಾಲೆ ಅಂತ, ನಮ್ಮ ಟಿ ವಿದವ್ರದ್ದು. ಅದನ್ನು ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನ ರೆಸ್ಟ್ ಟೈಮಲ್ಲಿ ನಾನು ಮೊಬೈಲ್ ನೋಡ್ತಿದ್ದೆ. ನಾನು ಹೇಳಿದೆ ನನ್ನ ಫ್ರೆಂಡ್, ನಾವೆಲ್ಲಿ ಯಾವಾಗ ಮರ ಇಲ್ಲಿ ಹೋಗೋದು ಅಂತ. ಹೋಗ್ಬೇಕು ಅಂತ ನನ್ನ ತಲೆಗೆ ಆ ಯೋಚನೆ ಬಂದ ತಕ್ಷಣ 2 ವಾರದಲ್ಲಿ ನನಗೆ ದೀಪಕ್ ರೈ ಅವರು ಕರೆದ್ರು. ನಾನು ಅವರ ತಂಡನು ಸೇರಿಕೊಂಡೆ. ಅಲ್ಲಿಂದ ಬಲೆ ತಿಳಿಪಾಲೆ ಆಯಿತು, ಶಾರದಾಸ್ ತಂಡ ಆಯಿತು. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಗುರು ನಮನ. ನಾನು ಕಾಲೇಜಲ್ಲಿ ಒಂದಷ್ಟು ಜನ ಗುರುಗಳನ್ನು ಮಿಸ್ ಮಾಡಿದ್ದೆ, ಆದರೆ ನನ್ನ ಬದುಕಲ್ಲಿ ಒಂದಷ್ಟು ಗುರುಗಳು ನನಗೆ ಸಿಕ್ಕಿದ್ದಾರೆ. ಅದರಲ್ಲಿ ಒಬ್ಬರು ದೀಪಕ್ ರೈ ಪಾಣಾಜೆ ಅವರು ಬಲೆ ತಿಳಿಪಾಲೆ ಕರ್ಕೊಂಡು ಹೋದ್ರು. ಮೊದಲ ಒಂದು ನನಗೆ ಈ ರೆಡ್ ಆ್ಯಕ್ಟ್ ಮಾಡ್ಬೋರು ಮಾರೆ ಅವರ ಆ ಒಂದು ಮಾತು ನಾನು ಸಹ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಅರ್ಥ ಆಯಿತು. ಅದರ ನಂತರ ಪ್ರಕಾಶ್ ತುಮಿನಾಡು ಸಿಕ್ಕಿದ್ರು, ಕಾಂತಾರದ ರಾಂಪ ಅವರು ಸಿಕ್ಕಿದ್ರು. ನೀನು ಬಾ, ನಮ್ಮ ನಾಟಕ ತಂಡಕ್ಕೆ ಬಾ ಅಂತ ಕರ್ಕೊಂಡು ಹೋದ್ರು. ಈಗ ಒಂದಷ್ಟು ಕೃಷ್ಣಾಜಿ ಮಹೇಶ್, ನಾನು ಈ ವೇದಿಕೆಯಲ್ಲಿ ಅದನ್ನು ಹೇಳಲೇಬೇಕು. ಆ ಅರ್ಹತೆ, ಆ ಯೋಗ್ಯತೆ ಅವರಿಗಿದೆ. ಈ ವೇದಿಕೆಯಲ್ಲಿ ಹೇಳಬೇಕು ನಾನು ಅವರ ಹೆಸರನ್ನು. ಕೃಷ್ಣಾಜಿ ಮಂಜೇಶ್ ಅವರು ಸಿಕ್ಕಿದ್ರು, ಪದ್ಮನಾಭ ತುಮಿನಾಡು ಅವರು ಸಿಕ್ಕಿದ್ರು. ಇದೆಲ್ಲ ರಂಗಭೂಮಿದಾಯಿತು. ರಂಗಭೂಮಿಯಿಂದ ಸಿನಿಮಾಕ್ಕೆ ಹೇಗೆ ಹೋಗೋದು? ಅದು ದೂರದ ಬೆಂಗಳೂರು, ಮಂಗಳೂರಲ್ಲಿ ಸಿನಿಮಾ ಆಗ್ತಾ ಇದೆ, ಆದರೂ ಗೊತ್ತಾಗಲ್ಲ. ಯಾವುದೋ ಒಂದು ಆಡಿಷನ್ಗೆ ಬರ್ತಾರೆ, ಆಡಿಷನ್ ಕೊಟ್ಟ ನಂತರ ನಾನು ಕಾಯ್ತಾ ಇದ್ದೆ. ಫೋಟೋ ಕೊಟ್ಟಿದ್ದೀನಿ, ಅದ್ರಲ್ಲಿ ನಂಬರ್ ಬರ್ತಿದ್ದೀನಿ, ನನ್ನನ್ನು ಯಾವ ಕರೀತಾರೆ ಅಂತ. ಬೇರೆ ಯಾರ್ದೋ ಒಂದು ನಂಬರ್ ಕಾಲ್ ಬಂದರೂ ಸಿನಿಮಾದವ್ರದ್ದು ಆಗಿರ್ಬೋದು ಅಂತ. ನಾನು ಪ್ರಕಾಶನ್ನ ತುಂಬ ಟೈಮ್ ಅವರು ನನಗೆ ಹೇಳ್ತಿದ್ರು, ಸಿನಿಮಾದಲ್ಲಿ ಹೀರೋ ಚಾನ್ಸ್ ನಿಂಗೆ ಸಿಕ್ಕಿದ್ರೆ ಜಿಮ್ಮಿದೆಲ್ಲ ಖರ್ಚೆಲ್ಲ ನಾನು ನೋಡೋದು, ಜಿಮ್ಮಿಗೆ ಹೋಗ್ಬೇಕು ನೀನು ಅಂತ. ಹೀಗೇ ಕಾಯ್ತಿದ್ದೆ ಯಾವಾಗ ಜಿಮ್ಮಿಗೆ ಹೋಗೋದು ಅಂತ. ಸಿನಿಮಾ ಬಂದರೆ ಮಾತ್ರ ನಾನು ಜಿಮ್ಮಿಗೆ ಹೋಗೋದು, ಇಲ್ಲದ್ರೂ ಹೋಗೋದಿಲ್ಲ ಅಂತ. ಸಿನಿಮಾ ಬರಲಿಲ್ಲ. ಆಗ ಮಂಗಳೂರಲ್ಲಿ ಒಂದು ಸಿನಿಮಾ ಆಯಿತು, ಒಂದು ಮೊಟ್ಟೆಯ ಕತೆ. ರಾಜ್ಬಿ ಶೆಟ್ಟಿ ಅನ್ನೋ ಒಂದು ದೈತ್ಯ ಪ್ರತಿಭೆ, ಒಂದು ತಾಯಿಯ ಹೃದಯದವರು ನಮಗೆ ಸಿಕ್ಕಿದ್ರು. ನಮ್ಮ ದೊಡ್ಡ ಗುರುಗಳು ಸಿನಿಮಾ ಇದರಲ್ಲಿ ನಮಗೆ. ಅಲ್ಲಿಂದ ಸಿನಿಮಾದಲ್ಲಿ ಅಭಿನಯ ಮಾಡೋದು ಹೇಗೆ ಅಂತ ಅವರು ಕಲಿಸಿದ್ರು. ಅದ ನಂತರ ಸ್ಕ್ರಿಪ್ಟ್ ಹೇಗೆ ಬರೆಯೋದು ಅವರೇ ಕಾಲ್ ಮಾಡಿ ಹೇಳಿದರು, JP ನೀವು ಡ್ರಾಮಾನೇ ಬರೀತಾ ಇರ್ತೀರಾ, ಸಿನಿಮಾ ಮಾಡ್ತೀರಾ ಅಂತ. ಸಿನಿಮಾ ಬರಿಬೇಕು ಸರ್, ಗೊತ್ತಿಲ್ಲ ಹೇಗೆ ಬರೆಯೋದು ಅಂತ. ಯಾವುದೇ ಕೋರ್ಸನ್ನು ಮಾಡಿಲ್ಲ ಸರ್, ಯಾರ ಜೊತೆನೂ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ. ಇಲ್ಲ ನೀವು ಬರೀರಿ, ನಾನಿದ್ದೇನೆ ಅಂತ ಹೇಳಿದರು. ಅಂತ ಒಂದು ಮಾತು ಸರ್ ನಮಗೆ. ನಾನು ಬರೀಲಿಕ್ಕೆ ಶುರು ಮಾಡಿದೆ. ಬರೆದಾದ ನಂತರ ನೀವೆಲ್ಲ ಈಗ ಯಾವ ಸಿನಿಮಾಗೋಸ್ಕರ ನೀವು ಶಿಲ್ಲೆ ಹೊಡಿತಿದ್ದೀರಾ, ಒಬ್ಬೆ ಹೊಡಿತಿದ್ದೀರಾ, ಇದೆಲ್ಲ ಆ ಸಿನಿಮಾ ನಾನು ಬರೆದಿರೋದು, ಸೂ ಫ್ರಮ್ ಸೋ ಅಂತ. ಆ ಇಷ್ಟು ದೊಡ್ಡ ಯಶಸ್ಸು ಸಿನಿಮಾದಲ್ಲಿ ಬರುವ ಒಂದು ಹಾಡಲ್ಲಿ ಮುಗಿಯೋ ಥರ ಅದು ಮುಗಿಲಿಲ್ಲ. 6 ವರ್ಷಕ್ಕಿಂತ ಮುಂಚೆ ನಾನು ಶುರು ಮಾಡಿದ್ದೆ. ಅದು ಬರೆದು ಫಿನಿಶ್ ಆಗಬೇಕಾದ್ರೆ ಲಾಕ್ಡೌನ್ ಬಂತು. ಓಪನ್ ಆದ್ರಂತ ಒಂದಷ್ಟು ಜನ ಸೇರ್ಲಿಕ್ಕಿಲ್ಲ, ಸಿನಿಮಾ ಇನ್ನು ನೋಡ್ಲಿಕ್ಕಿಲ್ಲ. ಒಂದಷ್ಟು ಜನ ಹೇಳಿದ್ರು ಇನ್ನು ಸಿನಿಮಾ ಮೊದಲಿನ ಥರ ಇಲ್ಲ, ಇನ್ನು ಥಿಯೇಟರ್ಗೆಲ್ಲ ಜನ ಬರೋದಿಲ್ಲ, ಇಷ್ಟು ಜನ ಇನ್ನು ಸೇರೋದಿಲ್ಲ. ಆಯಿತು, ಸಿನಿಮಾದ್ದು ಇಲ್ಲಿಗೆ ಕತೆ ಮುಗಿಯಿತು ಅಂತ ಹೇಳಿದರು. ಅದ್ರ ನಂತರ ಒಂದಷ್ಟು ಸಿನಿಮಾಗಳು ಮಾಡಿದ್ವು. ನಮ್ಮ ತಂಡದಲ್ಲಿ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಒಂದು ಮಟ್ಟಕ್ಕೆ ಅದು ಸೋತಿತ್ತು. ಆ ಸೋಲ್ಬೇಕಾದ್ರೆ ಇದ್ದಂಥ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ನಮ್ಗೆ ಹೋಯಿತು. ಇನ್ನು ಈ ಪ್ರೊಡಕ್ಷನ್ ಹೌಸಿಂದ ನಾವು ಸಿನಿಮಾ ಮಾಡಲಿಕ್ಕಿಲ್ಲ, ಅಷ್ಟು ಸೋತಿದ್ದೀವಿ ಅಂತ. ಇಂಥದ್ದೆಲ್ಲ 6 ವರ್ಷಗಳಲ್ಲೆಲ್ಲ ನೋಡ್ತಾ ಬಂದ್ವಿ. ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ,
ನಾನು ಸಿನಿಮಾ ಮಾಡ್ತೀನಿ ಅಷ್ಟೇ ಅಂತ. ಎಷ್ಟೇ ಕಷ್ಟ ಆದರೂ ನಾನು ಸಿನಿಮಾ ಮಾಡ್ತೀನಿ. ಯಾರೆಲ್ಲ ಹೇಳಿದ್ರು ಸಿನಿಮಾಕ್ಕೆ ಥಿಯೇಟರ್ಗೆ ಜನ ಬರೋದಿಲ್ಲ ಅಂತ, ಸೂಪ್ರಮ್ ಶೋ ಬಗ್ಗೆ ನಿಮಗೆ ಗೊತ್ತಿದೆ. ಎಷ್ಟು ಜನ ಬಂದರು ಅಂದರೆ ಜಾತ್ರೆ ರೂಪದಲ್ಲಿ ಜನ ಬಂದರು. ನಿಮ್ಮೆಲ್ಲ ಆಶೀರ್ವಾದದಿಂದ ಈಗ ಸಿನಿಮಾ ಗೆದ್ದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮಗೆ ಸಿಕ್ಕಂಥ ಒಂದಷ್ಟು ಗುರುಗಳು. ಅದ್ರ ಜೊತೆಗೆ ನಮ್ಮೊಳಗೊಬ್ಬ ಇದ್ದಾನೆ. ನನಗೆ ಜೆ ಪಿ ಆದರೆ ಜೆ ಪಿ ಒಳಗೊಬ್ಬ ಇದ್ದಾನೆ. ಅವನು ಯಾವಾಗಲೂ ಮಾತಾಡ್ತಾ ಇರ್ತಾನೆ. ಏನು ಮಾಡಬೇಕಾದ್ರೆ ಈಗ ನಿಮ್ಮೆಲ್ಲ ಒಳಗಿಂದ ಯಾರೋ ಮಾತಾಡ್ತಿದ್ದಾರೆ. ಈಗ ಹೇಳಿದ್ರು, ಈಗ ಮಾತಾಡ್ತಾ ಅದು ನಿಲ್ಲೋದಿಲ್ಲ. ಅದು ಯಾರಂತ ಇನ್ನೂ ಗೊತ್ತಾಗ್ಲಿಲ್ಲ ನಮಗೆ. ಏನೇ ಮಾಡ್ಬೇಕಾದ್ರೆ ಇಂಚಬಲ ಹೆಂಗ್ ಸರ್ ಇಂಚಾಣ ಈಗಾಯ್ತಾ ಅಂತ ಮಾರೆ, ನಾನು ಸ್ವಲ್ಪ ಓವರ್ ಮಾಡಿದ್ನಂತ ಇದೆಲ್ಲ ಹೇಳ್ತಾ ಇರ್ತದೆ. ಅಲ್ಲಿಗೆ ಹೋಗುದು ಬೇಡ 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 ಅಂತ ನಾವು ಹಿಂದೇ ನಿಲ್ತೀವಿ ಅವರ ಮಾತನ್ನು ಕೇಳಿ. ಒಂದು ದಿವಸ ನಾವು ನಮ್ಮೊಳಗೆ ನೋಡಿ ಫಸ್ಟ್ ಅವರನ್ನು ಸರಿ ಮಾಡಬೇಕು. ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಫ್ರೆಂಡನ್ನು ನಾವು ನಮ್ಮ ಒಳಗೆ ನಾವು ಹುಡುಕಬೇಕು. ನಮ್ಮ ಒಳಗಿದ್ದಾನಲ್ಲ, ಅವನಿಗೆ ಇಂಜರಿಕೆ ಇದೆಲ್ಲ ಇರುತ್ತೆ, ಅವನನ್ನು ಫಸ್ಟ್ ನಾವು ಸರಿ ಮಾಡಬೇಕು. ನಮಗೆ ಯಾರೋ ಬೇರೆಯವರು ಹೇಳೋದಲ್ಲ, ನಮಗೆ ನಾವೇ ಹೇಳಬೇಕು ಫಸ್ಟು, ನಿನಗಾಗತ್ತೆ ನೀನು ಮಾಡು ಅಂತ. ಅದು ಆದರೆ ಮಾತ್ರ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇಲ್ಲಿರುವಂಥ ಎಷ್ಟೋ ವಿದ್ಯಾರ್ಥಿಗಳು ಒಂದಷ್ಟು ವರ್ಷಗಳ ನಂತರ ಇದರಲ್ಲಿ ಸೂಪರ್ ಸ್ಟಾರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಹಾಗೆ ಒಂದಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡುವಂಥ ವ್ಯಕ್ತಿಗಳಿದ್ದೀರಿ ಇಲ್ಲಿ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಇಲ್ಲಿ ವೇದಿಕೆಯಲ್ಲಿರುವವರೆಲ್ಲರೂ ಗುರುಗಳು, ವಿದ್ಯೆ ಕಲಿಸುವವರು. ಅವರ ಮಕ್ಕಳನ್ನು ತಂದು ಈ ಕಾಲೇಜಿಗೆ ಸೇರಿಸಬೇಕಾದ್ರೆ ಇದು ಎಂಥ ವಿದ್ಯಾಸಂಸ್ಥೆ ಆಗಿರಬೇಕು. ಇಲ್ಲಿಂದ ಒಳ್ಳೆಯ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಸಿಗ್ತಾರೆ. ಈ ಸಮಾಜ, ಈ ಭಾರತ ಒಂದು ಒಳ್ಳೆ ದಾರಿಯಲ್ಲಿ ಹೋಗುತ್ತೆ. ಅದಕ್ಕೆಲ್ಲ ನಿಮ್ಮ ಕೊಡುಗೆ ಬೇಕು. ನಾನು ಏನು ಮಾತಾಡಿದ್ದೀನಿ ಅದೆಲ್ಲ ಮನಸ್ಸಿಂದ ಹೇಳಿದ್ದೀನಿ. ಅದು ಯಾರಿಗೆ ಸ್ಫೂರ್ತಿ ಆಗಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದಷ್ಟು ಜನರ ವಿಡಿಯೋಗಳನ್ನು ನೋಡಿ, ಒಂದಷ್ಟು ಸ್ಪೀಚ್ಗಳನ್ನು ನೋಡಿ ನಾನು ಸ್ಫೂರ್ತಿ ಪಡೆದಿದ್ದೀನಿ. ಅದಕ್ಕೋಸ್ಕರ ನನ್ನ ತಲೆಯಲ್ಲಿತ್ತು, ನನ್ನ ಜೀವನದ ಬಗ್ಗೆ ನಾನು ಒಂದಷ್ಟು ಜನರಿಗೆ ಹೇಳಬೇಕು. ಇದಕ್ಕಿಂತ ಒಳ್ಳೆ ಜಾಗದ ಬೇರೆ ಇಲ್ಲ. ಅದಕ್ಕೆ ಹೇಳಿದ್ದೀನಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ಲೈಫಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡಿ ನಮ್ಮ ಹಿರಿಯರನ್ನು ದೂರೋದನ್ನು ಬಿಡಿ. ನಮ್ಮಿನ ಮುಂದಿನ ಜನ್ರೇಷನ್ ಚೇಂಜ್ ಆಗಬೇಕು. ಅದು ಮನೆ ಆಗಲಿ, ನಮ್ಮ ವಿದ್ಯಾಸಂಸ್ಥೆ ಆಗಲಿ, ನಮ್ಮ ಭಾರತ ಆಗಲಿ, ನಮ್ಮಿಂದಾಗಿ ಅದು ಬದಲಾಗಬೇಕು. ನಾವು ಮಾಡಬೇಕು. ನಾವು ಇವತ್ತಿಂದ ಬದಲಾಗಬೇಕು. ಓಕೆ ಸರ್, ಏನು ಮಾತಾಡಿದೆ ಅನ್ನೋ ಗೊತ್ತಿಲ್ಲ, ಎಷ್ಟು ಟೈಮ್ ತಗೊಂಡು ನನಗೆ ಗೊತ್ತಿಲ್ಲ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ನಿಮ್ಮ ಈ ಪ್ರೀತಿ ಹೀಗೆ ಇರಲಿ. ಇನ್ನೂ ಸ್ವಲ್ಪ ಸಿನಿಮಾ ಮಾಡ್ತೀನಿ ಇದೇ ರೀತಿ. ಈ ಮುಖ ನೆನಪಿರಲಿ. ಒಂದಷ್ಟು ಜನರಿಗೆ ಹೇಳಿ, ನನ್ನ ಹೆಸರು ಜೆ ಪಿ ತುಮಿನಾಡ್ ಅಂತ. ಗೊತ್ತಲ್ಲ ಏನು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.